ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಮ್ಮಿ, ಮಲ್ಕೊಳ್ಳೋದು ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀನು ಹೋಗೋದನ್ನ ಮಲ್ಕೊಂಡು ನಾನು ಬರ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ ಮಮ್ಮಿ? ಏನೂ ಇಲ್ಲ. ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಹೌದಾ? ಏನು ಹೇಳು ನೋಡೋಣ. ಅದು ಪಪ್ಪನಿಗೆ ಏನು ಗಿಫ್ಟ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ನಾನು ಯಾಕೆ ಪಪ್ಪನ ಗಿಫ್ಟ್ ಕೊಡ್ಲಿ? ಯಾಕಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡ್ಬೇಕು ತಾನೆ? ಏ ಚೋಟು, ಈ ವ್ಯಾಲೆಂಟೈನ್ಸ್ ಡೇ ನಿನಗೆ ಹೋಗುತ್ತೋ? ನಮ್ಮ ಸ್ಕೂಲಲ್ಲಿ ಅಣ್ಣ ಅಂದಿರಿ ಇದ್ದಾರಲ್ಲ, ಅವ್ರು ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡೆ. ಗೊತ್ತಾಯ್ತು ಬಿಡು. ಗಂಡ ಹೆಂಡತಿ ಗಿಫ್ಟ್ ಕೊಡ್ತಾರಂತೆ, ಹೆಂಡತಿ ಗಂಡಂಗೆ ಗಿಫ್ಟ್ ಕೊಡ್ತಾರಂತೆ, ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಂತೆ. ಕರೆಕ್ಟ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಮಮ್ಮಿ? ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಇನ್ನೇನು ಹೇಳಿ ಅರ್ಥ ಮಾಡಿಸೋದು ನಾನು? ಮಮ್ಮಿ ಹೇಳಿ ಮಮ್ಮಿ, ಅರ್ಥ ಆಗುತ್ತೆ. ಸರಿ ಆಯ್ತು. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿನ. ಪ್ರೇಮಿಗಳ ಅಂದ್ರೆ ಯಾರು ಮಮ್ಮಿ? ಅಂದ್ರೆ ಪ್ರೀತಿಸೋರ್ ದಿನ. ಈಗ ನಾನು ನಿಮ್ಮ ಅಪ್ಪನ ಹೆಂಗೆ ಪ್ರೀತಿ ಮಾಡ್ತೀನಿ, ಪಪ್ಪ ನನ್ನನ್ನು ಪ್ರೀತಿ ಮಾಡ್ತಾರೆ. ಸೊ ನಾವು ನಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ, ಕೇರನ್ನ ತೋರಿಸ್ಕೊಳ್ಳೋಕೆ ಡೆಡಿಕೇಟ್ ಮಾಡಿರೋಂಥ ದಿನ. ನಾನು ನಿನ್ನ ಪ್ರೀತಿ ಮಾಡ್ತೀನಲ್ಲ. ಕರೆಕ್ಟ್ ಕಂದ. ಈಗ ನೀನು ನನ್ನನ್ನು ಪ್ರೀತಿ ಮಾಡ್ತೀಯ ಅಂತ ಹೇಳ್ಕೊಳಕ್ಕೆ ಮದರ್ಸ್ ಡೇ, ಪಪ್ಪ ನಿನ್ನನ್ನು ಪ್ರೀತಿ ಮಾಡ್ತಾರೆ ಅದೇನು ಹೇಳ್ಕೊಳಕ್ಕೆ ಫಾದರ್ಸ್ ಡೇ. ನಾವು ನಿನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳೋಕ್ಕೆ ಚಿಲ್ಡ್ರನ್ಸ್ ಡೇ. ಅದೇ ಥರ ನಾನು ಪಪ್ಪ ನನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ವ್ಯಾಲೆಂಟೈನ್ಸ್ ಡೇ. ಓ, ಇದಕ್ಕೆ ಹೇಳಿದ ವ್ಯಾಲೆಂಟೈನ್ಸ್ ಡೇ ಅಂತ. ಕರೆಕ್ಟ್. ಮತ್ತೆ ಪಪ್ಪಂಗೆ ಏನು ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೀರಾ? ಅದೇ ಕಂದ, ನಾನು ಆಗ್ಲಿಂದ ಯೋಚನೆ ಮಾಡ್ತಿದ್ದೀನಿ ಏನು ಕೊಡೋದು ಅಂತ. ಅಯ್ಯೋ, ನನ್ನ ಕೇಳಬೇಕಾಗಿತ್ತು ತಾನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನು ನನಗೆ ಐಡಿಯಾ ಕೊಡ್ತೀಯ? ಸರಿ ಹೇಳಪ್ಪ, ಅದೇ ನಿನ್ನ ಬ್ರಿಲಿಯಂಟ್ ಐಡಿಯಾ ಕೇಳಿಸ್ಕೊಳ್ಳೋಣ. ಏನು ಗೊತ್ತಾ, ನೀವಂದ್ರೆ ಪಪ್ಪಂಗೆ ಇಷ್ಟ ಅಲ್ವಾ? ನೀವು ಮಾಡೋ ಅಡುಗೆ ಪಪ್ಪಂಗೆ ಇಷ್ಟ ಅಲ್ವಾ? ಹೌದು. ಹೆಂಗಿದ್ರು ಪಪ್ಪಂಗೆ ಕೇಕ್ ಇಷ್ಟ, ನಂಚಿಗೂ ಕೇಕ್ ಇಷ್ಟ, ನಿಮಗೂ ಕೇಕ್ ಇಷ್ಟ, ನನಗೂ ಕೇಕ್ ಇಷ್ಟ. ಹಾ, ಸೊ ಈಗ ನಾನು ಹೋಮ್ ಮೇಡ್ ಕೇಕ್ ಮಾಡ್ಬೇಕು ಕರೆ? ಹಾ ಹೌದೌದು. ಅದು ಪಪ್ಪಗೋಸ್ಕರ ಮಾಡ್ಬೇಕಾ ಇಲ್ಲ ನೀನಿಗೋಸ್ಕರ ಮಾಡ್ಬೇಕಾ? ಇಲ್ಲ, ಪಪ್ಪಂಗೋಸ್ಕರನೇ ಮಾಡಬೇಕು. ಆರ್ ಯು ಶ್ಯೂರ್? ಯಸ್. ಓಕೆ, ಡನ್. ಅದನ್ನೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಐಡಿಯಾ. ಬನ್ನಿ ಮಾಡೋಣ ಈಗಲೇ. ಸರಿ ಬಾ, ಮಾಡೋಣ. ನಿಮ್ಗೊಂದು ಹೇಳಬೇಕು. ಏನು? ಮನೇಲಿ ಸೀಕ್ರೆಟ್. ಸೀಕ್ರೆಟಾ? ಅಪ್ಪು ನಮ್ಮನ್ನ ಸೇರ್ಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಸರ್ಪ್ರೈಸಾ? ನನ್ಗ? ಏನು? ಅದೇನೋ ವ್ಯಾಲೆಂಟೈನ್ಸ್ ಡೇ ಅಂತ ಪಪ್ಪ. ಗಂಡ ಹೆಂಡತಿ ಗಿಫ್ಟ್ ಕೊಡೋದು, ಹೆಂಡತಿ ಗಂಡಂಗ್ ಗಿಫ್ಟ್ ಕೊಡೋದು, ಆ ತರ ಅಂತೆ. ಅದೇ ತರ ಅಮ್ಮ ನಿಮಗ್ ಗಿಫ್ಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನೀವೇನ್ ಗಿಫ್ಟ್ ಕೊಡ್ತೀರಾ ಅಮ್ಮಂಗೆ? ಏನ್ ಗಿಫ್ಟ್ ಕೊಡ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಪುಟ್ಟಿ. ಯಾವಾಗಿಂದ ಯೋಚನೆ ಮಾಡ್ತಾನೆ ಇದ್ದೀನಿ. ನೀವ್ ಹೀಗೆ ಯೋಚನೆ ಮಾಡ್ತಾ ನಿಂತೀರಿ, ಅವ್ರ ಟೀಮಿಗೆ ಗೆಲ್ಲೋದು, ಅವರೇ ಫಸ್ಟ್ ಕೊಟ್ಬಿಡ್ತಾರೆ. ಟೀಮು? ಹ್ಞೂ ಪಪ್ಪ, ಅವ್ರಿಬ್ಬರು ಟೀಮು, ನಾವಿಬ್ರು ಟೀಮು. ನಮ್ ಟೀಮಿಗೆ ಗೆಲ್ಬೇಕು. ಕರೆಕ್ಟ್. ನಮ್ ಟೀಮೇ ಗೆಲ್ಬೇಕು. ಏನ್ ಗಿಫ್ಟ್ ಕೊಡೋದು, ಏನ್ ಸರ್ಪ್ರೈಸ್ ಕೊಡೋದು ಗೊತ್ತಾಗ್ತಾ ಇಲ್ವಲ್ಲ. ಗೌತಮರೇ, ನಿಮಗೆ ನೆನಪಿದೆಯಾ ಆನಂದ್ ಅವ್ರ ಮನೆಯಲ್ಲಿ ಇದೇ ಥರ ಟೆರೆಸ್ ಮೇಲೆ ಆಕಾಶ ನೋಡ್ಕೊಂಡು ನಾವು ಮಲಗಿದ್ದು, ಆಕಾಶ ನೋಡ್ಕೊಂಡು ನಾವು ಮಾತಾಡ್ತಿದ್ದಿದ್ದು? ಅದನ್ನೆಲ್ಲ ಹೇಗೆ ಮರೆಯೋಕ್ಕೆ ಸಾಧ್ಯ ಭೂಮಿಕಾ?
ಗೋಲ್ಡನ್ ಮೆಮೊರೀಸ್. ಹಾಗೆ ನೋಡಿದ್ರೆ ನಿಮ್ಮ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ಗೋಲ್ಡನ್ ಮೂಮೆಂಟ್ಸ್. ನೋಡಿ, ಅವತ್ತು ನೀವು ಹೇಳಿದ ನಿಜ ಆಯಿತು. ನಮ್ಮಿಬ್ಬರು ಬಾಂಡಿಂಗ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇವತ್ತು ನಮ್ಮ ಮಕ್ಕಳು ಬಿಡ್ಜಾಗಿ ನಮ್ಮ ಮಧ್ಯೆ ಇದ್ದಾರೆ. ಎರಡಿದ್ದು 4 ಆಗಿದೆ. ನಮ್ಮ ಖುಷಿ ದುಪ್ಪಟ್ಟಾಗಿದೆ. ನಿಜ. ಒಟ್ಟಿನಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಐಡಿಯಾ ಕೊಡುವಷ್ಟು ನಮ್ಮ ಮಕ್ಕಳು ಬುದ್ಧಿವಂತರಾಗ್ಬಿಟ್ರು ನೋಡಿ. ಬರ್ತೀನಿ. ಒಂದು ನಿಮಿಷ. ಟಿಫಿನ್ ಬಾಕ್ಸ್ ತಗೊಂಡಾಯ್ತಲ್ಲ. ಅದಲ್ಲ, ಸಂಜೆ ಬೇಗ ಬಂದ್ಬಿಡು. ಹುಡುಗನ ಮನೆಯವರು ನಿನಗೆ ನೋಡಕ್ ಬರ್ತಿದ್ದಾರೆ. ಸರಿ ಆಯ್ತು. ಇದೇನ್ರಿ ಇದು? ನಾವು ಅನ್ಕೊಂಡಾಗ ಯಾವ ರಿಯಾಕ್ಷನ್ ಕೊಡದೆ ಹೋಗಿದ್ದಾಳೆ. ನಿನ್ನೆ ರಾತ್ರಿ ನಾನು ಹತ್ರ ಮಾತಾಡ್ದಲ್ಲ, ಆವಾಗಲೂ ಇದೇ ಥರದ ರಿಯಾಕ್ಷನ್. ನಾವೇ ಸ್ವಲ್ಪ ಓವರ್ ಥಿಂಕ್ ಮಾಡಿದ್ವಿ ಅಂತ ಅನ್ಸುತ್ತೆ. ಬಿಟ್ಬಿಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅದೇ ಹೇಗ್ರಿ ತಲೆ ಕೆಡಿಸ್ಕೊಳ್ದೆ ಇರೋಕ್ಕಾಗತ್ತೆ? ಯಾಕೆ? ಅಲ್ಲ, ಇವತ್ತು ಹುಡುಗನ ಕಡೆಯವ್ರು ನೋಡಕ್ ಬರ್ತಿದ್ದಾರೆ ಅಂತ ಹೇಳಿದ್ವಿ. ಈಗ ಇದ್ದಕ್ಕಿದ್ದಂಗೆ ಎಲ್ಲಿಂದ ಹುಡುಗನ ಉತ್ಪತ್ತಿ ಮಾಡೋದು? ಅದಕ್ಕೂ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡ್ರಿ, ಮೇನ್ ರೋಡ್ ಇದ್ದಂಗೆ ಕ್ರಾಸ್ ರೋಡು, ಫ್ಲೈಓವರು, ಅಂಡರ್ ಪಾಸು, ಬ್ರಿಡ್ಜು, ಈ ಥರದ್ದೆಲ್ಲ 100 ದಾರಿಗಳಿರುತ್ತೆ. ಇವತ್ತು ಸಂಜೆ ಹುಡುಗನ ಕಡೆಯವ್ರು ಬರ್ತಾ ಇಲ್ಲ, ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತೆ, ಹಾಗಾಗಿ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತ, ಹಿಂಗೆ ಏನೋ ಒಂದು ಸುಳ್ಳನ್ನ ಸರಮಾಲೆ ಪೋಣಿಸ್ಬಿಟ್ಟು ತೇಪ ಹಚ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡೋದಪ್ಪ. ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳ್ತೀವಿ? ಏನೂ ಮಾಡೋಕ್ಕಾಗಲ್ಲ. ಒಂದ್ಸತಿ ಸುಳ್ಳು ಹೇಳಿದ್ರೆ ಆಮೇಲೆ ಅದನ್ನು ನಾವು ಪ್ಯಾಚಪ್ ಮಾಡೋಕ್ಕೆ ಇನ್ನೊಂದು ಸುಳ್ಳು ಹೇಳಲೇಬೇಕು. ಅದನ್ನು ಕವರ್ ಮಾಡೋದಕ್ಕೆ ಇನ್ನೊಂದು ಸುಳ್ಳು, ಅದನ್ನು ಕವರ್ ಮಾಡೋದಕ್ಕೆ ಇನ್ನೊಂದು ಸುಳ್ಳು, ಒಟ್ಟಿನಲ್ಲಿ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಹೀಗೆ ಸುಳ್ಳಿನ ಸರಮಾಲೆನೇ ಕಟ್ಟಬೇಕಾಗುತ್ತೆ. ಅಷ್ಟೇ ಅಲ್ಲ ರೀ, ಯಾವ್ಯಾವ ಸುಳ್ಳು ಹೇಳಿದ್ವಿ ಅಂತ ಜ್ಞಾಪಕ ಬೇರೆ ಇಟ್ಕೋಬೇಕು. ಡೇಂಜರಸ್ ಕೆಲಸ ಅದು. ಹೌದದು, ಅದಂತೂ ತುಂಬಾನೇ ಕಷ್ಟವಾದದ್ದು. ಅದಕ್ಕಿಂತ ಸತ್ಯ ಹೇಳ್ಬಿಡೋದು ಈಸಿ. ಹೌದು, ಎಲ್ಲ ಅಲ್ಲೇ ಮುಗಿದೋಗುತ್ತೆ, ಡ್ರಾಮಾನೇ ಇರಲ್ಲ. ಇಷ್ಟಕ್ಕೂ ನಾವೇನು ತಲೆ ಹೋಗೋಂಥ ಸುಳ್ಳು ಹೇಳಿಲ್ಲ, ಹಾಮ್ಲೆ ಸುಳ್ಳಿದು. ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು. ಈ ಹಾವಿನ ವಿಷಯನ ಮೆಡಿಕೇಶನ್ಗೆ ಬಳಸ್ತಾರೆ ನೋಡಿ, ಆ ಥರ ಇದು. ವಿಷಯ ಅದೇನೆ, ಬಟ್ ಅಪ್ಲಿಕೇಶನ್ ಬೇರೆ. ಒಟ್ಟಿನಲ್ಲಿ ಮಲ್ಲಿ ಖುಷಿಯಿಂದ ದಡ ಸೇರ್ಬೇಕು, ನಮ್ಗೆ ಅಷ್ಟೇ ಬೇಕಾಗಿರೋದು. ನಿಜ, ಅವಳ ಜೀವನ ಆದಷ್ಟು ಬೇಗ ಸರಿ ಹೋಗ್ಬೇಕು, ಅಷ್ಟೇ ಬೇಕಿರೋದು. ಸರಿ ಹೋಗುತ್ತೆ, ಯು ಡೋಂಟ್ ವರಿ. ಅಕ್ಕರೆ, ಅಕ್ಕರೆ, ಇಲ್ಲೇ ಇದೀನಿ. ಏನಾಯ್ತು? ಅಕ್ಕರೆ, ಯಾಕೆ ಹೀಗೆ ಮಾಡಿದ್ರಿ? ನಾನು ನಿಮ್ಮನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೀವು ಎಲ್ಲರೂ ಥರ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ನೀವೇ ನನ್ನ ನಂಬಿಕೆನ ಸುಳ್ಳು ಮಾಡಿಬಿಟ್ರಲ್ಲ. ನಿಮಗೆ ಏನಾದರೂ ಕೇಳಕ್ಕಿದ್ದಿದ್ರೆ ಡೈರೆಕ್ಟಾಗಿ ಬಂದು ಕೇಳಬೇಕಾಗಿತ್ತು. ಯಾಕೆ ಇನ್ವೆಸ್ಟಿಗೇಟ್ ಮಾಡಿದ್ರಿ? बोलवा